ಹಾಯ್ ಮೈ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಮ್ಮ ಊರಲ್ಲಿ ಹನುಮ ಜಯಂತಿ ಮಾಡ್ತಾರೆ. ಈ ಹನುಮ ಜಯಂತಿ ಪ್ರಯುಕ್ತ ನಾನು ವಿಡಿಯೋ ಮಾಡ್ತಿದ್ದೀನಿ. ಪ್ರತಿ ವರ್ಷ ಡಿಸೆಂಬರಲ್ಲಿ ಯಾವ ಡೇಟಿಗೆ ಬೀಳುತ್ತೆ ಅವಾಗ ಇಲ್ಲಿ ಹನುಮ ಜಯಂತಿ ನಡೆಸ್ತಾರೆ. ತುಂಬಾ ಚೆನ್ನಾಗಿ ನಮ್ಮೂರಲ್ಲಿ ಈ ಹನುಮ ಜಯಂತಿನ ನಡೆಸ್ತಾರೆ. ಮತ್ತೆ ಮಾರ್ನಿಂಗ್ ಇಂದ ನೈಟ್ ವರೆಗೂ ಪೂಜೆ ಇರುತ್ತೆ, ಮತ್ತೆ ಪ್ರಸಾದ ಕೂಡ ಇರುತ್ತೆ. ಎಷ್ಟೇ ಜನ ಬಂದರೂ ಇಲ್ಲಿ ನೈಟಲ್ಲಿ ಪ್ರಸಾದ ಕೂಡ ಇದ್ದೇ ಇರುತ್ತೆ. ನನಗಂತೂ ಈ ಹನುಮ ಜಯಂತಿ ಒಂದು ವರ್ಷನೂ ನಾನು ಮಿಸ್ ಮಾಡ್ಕೊಂಡೇ ಇಲ್ಲ. ಪ್ರತಿ ವರ್ಷ ಹೋಗೇ ಹೋಗ್ತೀನಿ. ಈ ಹನುಮ ಟೆಂಪಲಲ್ಲಿ ಏನಪ್ಪ ವಿಶೇಷತೆ ಅಂತ ಹೇಳಿದ್ರೆ, ಪ್ರತಿ ಹುಣ್ಣಿಮೆಲೂ ಕೂಡ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡ್ತಾರೆ. ಯಾರಿಗೆಲ್ಲ ಮನೇಲಿ ಪೂಜೆ ಮಾಡೋದಕ್ಕೆ ಆಗಲ್ಲ, ಸತ್ಯನಾರಾಯಣ ಪೂಜೆ ಮಾಡಿಸೋದಕ್ಕೆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ, ಇಲ್ಲಿ ಬಂದು 50 ರೂಪಾಯಿ ಕೊಟ್ಟು ಸತ್ಯನಾರಾಯಣ ಪೂಜೆಗೆ ನಮ್ಮ ನೇಮನ ಬರ್ಸಿದ್ರೆ ಅವರು ನಮ್ಮ ಹೆಸರಲ್ಲಿ ಪ್ರತಿ ಹುಣ್ಣಿಮೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತಾರೆ. ಅಂದ್ರೆ ಪ್ರತಿ ಹುಣ್ಣಿಮೆಯಲ್ಲೂ ಕೂಡ 50 ರೂಪಾಯಿ ನಾವು ಎಷ್ಟು ಹುಣ್ಣಿಮೆ ಮಾಡ್ತೀವಿ ಅನ್ಕೋತೀವಿ ಅಷ್ಟು ಹುಣ್ಣಿಮೆಯಲ್ಲಿ ನಾವು ಸತ್ಯನಾರಾಯಣ ಪೂಜೆನ ಮಾಡಿಸ್ಬೋದು. ಜೊತೆಗೆ ಇಲ್ಲಿ ಯಾರಿಗೆಲ್ಲ ಮಕ್ಕಳಿಲ್ಲ ಅಂತ ಹೇಳಿದ್ರೆ ಈ ಹನುಮಂತರಾಯನ ಟೆಂಪಲ್ ಬಂದು ನೀರು ಹಾಕಿಸ್ಕೊಂಡ್ರೆ ಅವ್ರಿಗೆ ಮಕ್ಕಳಾಗತ್ತೆ ಅಂತ ಕೂಡ ಹೇಳ್ತಾರೆ. ಈ ನಮ್ಮೂರಂತೂ ಈ ಟೈಮಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಅಷ್ಟು ಗ್ರ್ಯಾಂಡ್ ಆಗಿ ಹನುಮ ಜಯಂತಿನ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಪ್ರಸಾದ ಅಂತೂ ಸಿಕ್ಕೇ ಸಿಗುತ್ತೆ. ಜೊತೆಗೆ ಕ್ಯೂ ಅಂತೂ ಇದ್ದೇ ಇರುತ್ತೆ. ನೋಡಿ, ಇಷ್ಟು ಕ್ಯೂ ಇದೆ. ನಾವು ಕೂಡ ಕ್ಯೂ ಅಲ್ಲಿ ನಿಂತ್ಕೊಂಡು ನಾವು ಹನುಮಂತರಾಯನ್ ದರ್ಶನ ಮಾಡೋಣ ಅಂತ ನಿಂತ್ಕೊಂಡಿದ್ದೀವಿ. ಇಲ್ಲಿ ಆರ್ಕೆಸ್ಟ್ರಾ ಕೂಡ ನಡೀತಾ ಇತ್ತು. ಜೊತೆಗೆ ಆರ್ಕೆಸ್ಟ್ರಾ ಟೈಮಲ್ಲಿ ಡ್ಯಾನ್ಸ್ ಎಲ್ಲ ಇರ್ತಿತ್ತು. ಯಾವಾಗಲೂ ಒಂದ್ಸಲ ಊರಲ್ಲಿ ಗಲಾಟೆ ಆಗಿ ಇವಾಗ ಜಸ್ಟ್ ಸಾಂಗ್ ಮಾತ್ರ ಹಾಡ್ತಾರೆ, ಬಟ್ ಡ್ಯಾನ್ಸ್ ಎಲ್ಲ ಇರೋದಿಲ್ಲ. ನಾವು ಪೂಜೆ ಸಾಮಾನನ್ನ ತಗೊಂಡೋದ್ರೆ ಹೊರಗಡೆನೆ ಪೂಜೆ ಮಾಡಬೇಕು, ಒಳಗಡೆ ಪೂಜೆ ಮಾಡೋದಕ್ಕೆ ಅನುಮತಿ ಇರಲ್ಲ. ಪ್ರತಿ ವರ್ಷ ಬೆಣ್ಣೆ ಅಲಂಕಾರ, ಬೇರೆ ಬೇರೆ ರೀತಿಯ ಹನುಮಂತರಾಯನಿಗೆ ಅಲಂಕಾರ ಕೂಡ ಮಾಡ್ತಾರೆ. ಇಲ್ಲಿ ಅಭಿಷೇಕ ಕೂಡ ಮಾಡ್ತಾರೆ. ಇಲ್ಲಿ ಶನಿವಾರ ಮತ್ತೆ ಬುಧವಾರ ಬಂದ್ರೆ ಪ್ರತಿ ಬೆಳಗ್ಗೆಯಿಂದ ಸಂಜೆವರೆಗೂ ಪೂಜೆ ನಡೆಯುತ್ತೆ. ಮತ್ತೆ ಯಾರಾದರೂ ಹರಕೆ ಮಾಡ್ಕೊಂಡಿದ್ರೆ ಅವರು ಅಭಿಷೇಕ ಕೂಡ ಮಾಡಿಸ್ತಾರೆ. ನಾನು ಕೂಡ ಹೊರಗಡೆ ನಿಂತ್ಕೊಂಡೆ ಪೂಜೆ ಮಾಡ್ಕೊಂಡೆ. ಅಂದ್ರೆ ಹೊರಗಡೆ ಒಂದು ಕಂಬ ತರ ಇದೆ, ನಾವು ಅದಕ್ಕೆ ಪೂಜೆ ಮಾಡಬೇಕು. ಒಳಗಡೆ ಎಲ್ಲ ಪೂಜೆ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ. ಯಾವಾಗಲೂ ಹೀಗೆ ಇರೋದಿಲ್ಲ. ಅಂದ್ರೆ ಹನುಮ ಜಯಂತಿ ಟೈಮಲ್ಲಿ ಮಾತ್ರ ಈ ರೀತಿ ಇರುತ್ತೆ, ತುಂಬಾ ರಶ್ ಇರುತ್ತೆ. ಜೊತೆಗೆ ನೀವು ಯಾರೆಲ್ಲ ಏನಾದರೂ ಹರಿಸ್ಕೊಂಡ್ರೆ ಈ ಹನುಮ ಜಯಂತಿಗೆ ನೀವು ಏನು ಬೇಕಂದ್ರೂ ಹರಕೆನ ಕಟ್ಕೊಂಡು ತಂದ್ಕೊಡ್ಬೋದು. ಅಂದರೆ ರೈಸು, ತರಕಾರಿ, ಎಣ್ಣೆ, ಆಯಿಲ್, ಎನಿವನ್ ಪ್ರಸಾದಕ್ಕೆ ಏನೆಲ್ಲ ಯೂಸ್ ಮಾಡ್ತಾರೆ ಅದನ್ನೆಲ್ಲ ತಂದ್ಕೊಡ್ಬೋದು. ಪ್ರತಿ ವರ್ಷ ನಮ್ಮೂರವರಿಗೆ ಅಂತ ಅಲ್ಲ, ಇಲ್ಲಿ ಅಕ್ಕಪಕ್ಕ ಊರವರು ಎಲ್ಲ ಯಾರೇ ಬಂದರೂ ಪ್ರಸಾದಕ್ಕೆ ಏನು ತೊಂದರೆ ಆಗಲ್ಲ. ಅಷ್ಟು ಪ್ರಸಾದ ಎಷ್ಟೇ ಖಾಲಿ ಆದರೂ ಮತ್ತೆ ಮಾಡಿ ಮಾಡಿ ಇಲ್ಲಿ ಪ್ರಸಾದನ ಕೂಡ ಕೊಡ್ತಾರೆ. ಯಾವುದೇ ಟೆಂಪಲ್ಗೆ ಹೋಗಿ, ಬಟ್ ಟೆಂಪಲ್ಗೆ ಹೋದ್ರೆ ತುಂಬಾನೇ ಎನರ್ಜಿ ಫೀಲ್ ಅನ್ನೋ ರೀತಿ ಆಗುತ್ತೆ. ನನಗೆ ಎಷ್ಟೊಂದು ಟೆಂಪಲ್ಗೆ ಈ ರೀತಿ ಅನುಭವ ಆಗಿದೆ, ಹಾಗಾಗಿ ಹೇಳ್ತಾ ಇದ್ದೀನಿ. ನಾನು ಕೂಡ ಹೊರಗಡೆನೆ ನಮಸ್ಕಾರ ಮಾಡಿಕೊಂಡು ನಾನು ಒಳಗಡೆಗೆ ಹೋಗ್ತೀನಿ. ಹೊರಗಡೆನೆ ನಮಸ್ಕಾರ ಅಂತ ಹೇಳಿದ್ರೆ ಪೂಜೆ ಎಲ್ಲ ಹೊರಗಡೆನೆ ಮಾಡಬೇಕು. ಮತ್ತೆ ನಾವು ಹೂವು ಕುಂಕುಮ ಏನಾದರೂ ಮಾಡ್ಕೋಬೇಕಂದ್ರೆ ಹೊರಗಡೆನೆ ಮಾಡ್ಕೋಬೇಕು. ಒಳಗಡೆ ಕೂಡ ಹೂವು ಮತ್ತೆ ತೀರ್ಥ ಕುಂಕುಮನೂ ಸಿಗತ್ತೆ, ಹೊರಗಡೆನೂ ಪೂಜೆ ಮಾಡ್ಕೋಬಹುದು. ಇಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ ನಿಜಕ್ಕೂ ಪ್ರತಿ ವರ್ಷ ಹನುಮ ಜಯಂತಿ ಅಂದ್ರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ತುಂಬಾ ಚೆನ್ನಾಗಿ ಆಚರಣೆ ಕೂಡ ಮಾಡ್ತಾರೆ. ಈ ಟೆಂಪಲ್ ಅಲ್ಲಿ ವಿಶೇಷತೆ ಅಂತ ಹೇಳಿದ್ರೆ ಹುಣ್ಣಿಮೆ ಮಾಡ್ತಾರಲ್ಲ, ಅದೇ ತುಂಬಾ ವಿಶೇಷತೆ. ಕೆಲವೊಬ್ಬರಿಗೆ ಅವರೇ ಅಂದ್ರೆ ಹುಣ್ಣಿಮೆ ದಿನ ಸತ್ಯನಾರಾಯಣ ಕತೆ ಮಾಡೋದಕ್ಕೆ ಆಗಲ್ಲ. ಸತ್ಯನಾರಾಯಣ ಕತೆ ಮಾಡಬೇಕು ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಶಕ್ತಿ ಇರೋದಿಲ್ಲ. ಹಾಗಾಗಿ ಯಾರಿಗೆಲ್ಲ ಮಾಡಿಸೋದಕ್ಕೆ ಶಕ್ತಿ ಇಲ್ಲ ಅಂತ ಅಂದ್ಕೊಂಡ್ರೆ ನಾವು ಪೂಜೆ ಮಾಡಿಸ್ಲೇಬೇಕು, ಏನು ಮಾಡೋದು ಆ ಥರ ಏನಾದರೂ ನೀವು ಅನ್ಕೋತಿದ್ರೆ
ಇಲ್ಲಿ ಹನುಮಂತರಾಯ ಸ್ವಾಮಿ ಟೆಂಪಲಲ್ಲಿ ಆ ಪೂಜೆಗೂ ಕೂಡ ಅವಕಾಶ ಇದೆ. ಪ್ರತಿ ತಿಂಗಳು ಹುಣ್ಣಿಮೆಯಲ್ಲಿ ಇವರು ಸತ್ಯನಾರಾಯಣ ಕಥೆನ ಓದುತ್ತಾರೆ. ಹಾಗಾಗಿ ನಾವು ನಮ್ಮ ನೇಮ್ನ ಬರೆಸಿ ಅವ್ರಿಗೆ 50 ರೂಪಾಯಿ ಕೊಟ್ಟರೆ ನಮ್ಮ ಹೆಸರಲ್ಲಿ ಅವರು ಕೂಡ ಸತ್ಯನಾರಾಯಣ ಕಥೆ ಸ್ವಾಮಿನ ಕಥೆನ ಓದುತ್ತಾರೆ. ಹಾಗಾಗಿ ನಾನು ಈ ವಿಷಯನ ಗೊತ್ತಿಲ್ಲದೆ ಇರೋರಿಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಈ ಊರಲ್ಲಿರೋಂಥ ವ್ಯಕ್ತಿಗಳಿಗೆ ಪ್ರತಿಯೊಂದು ನಮ್ಮೂರಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ಗೊತ್ತೇ ಇರುತ್ತೆ, ಆದರೆ ಹೊರಗಡೆ ವ್ಯಕ್ತಿಗಳಿಗೆ ಗೊತ್ತಿರಲ್ಲ. ಹಾಗಾಗಿ ಹೇಳಿದೆ ಅಷ್ಟೆ. ಜೊತೆಗೆ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ಇಲ್ಲಿ ಪ್ರಸಾದನ ತಗೊಂಡ್ವಿ. ಇಲ್ಲಿ ಪ್ರಸಾದಕ್ಕೆ ಮತ್ತೆ ಬಾತು ಮತ್ತೆ ಮೊಸರನ್ನ ಮಾಡಿದ್ರು. ನಾನು ಮೊಸರನ್ನ ತಿನ್ನಲಿಲ್ಲ, ನಾನು ಬಾತನ್ನ ಹಾಕಿಸ್ಕೊಂಡು ತಿಂದು ಮತ್ತೆ ಇಲ್ಲಿ ಪ್ಲೇಟನ್ನ ಹಾಕಿ ಇಲ್ಲಿ ನೀರು ಹರಿತಿದೆಯಲ್ಲ ಕೈ ತೊಳ್ಕೊಂಡು ಮತ್ತೆ ನಾನು ಹೋಗ್ತಾ ಇದ್ದೀನಿ ಮನೆಗೆ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡೋದನ್ನ ಮಾತ್ರ ಮಿಸ್ ಮಾಡಬೇಡಿ. ನಾನು ಪ್ರತಿ ಸಲ ಹೇಳ್ತೀನಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ಅಂತ. ಸೊ ನೋಡಿ ಎಷ್ಟು ಗ್ರೀನರಿ ಆಗಿದೆ ಅಲ್ವಾ. ಹಳ್ಳಿ ಅಂದ್ರೇ ಹಾಗೆ ಸೂಪರಾಗಿರುತ್ತೆ. ಎಷ್ಟು ಚೆನ್ನಾಗಿ ಇತ್ತು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿತ್ತು. ಯಾರೆಲ್ಲ ನೀವು ಬರಬೇಕು ಅನ್ಕೋತೀರಾ ಡಿಸೆಂಬರ್ ಟೈಮಲ್ಲಿ ಬನ್ನಿ. ಥ್ಯಾಂಕ್ ಯು ಸೋ ಮಚ್.